ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಆರಾಧ್ಯ ದೈವ ಶಿವಯೋಗಿ ಸಿದ್ದರಾಮೇಶ್ವರರ ಜಾತ್ರೆಯನ್ನು ಅತ್ಯಂತ ಭಕ್ತಿಪೂರ್ವಕ ಹಾಗೂ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ವಾಡಿಕೆಯಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳನ್ನು ಮೆರವಣಿಗೆ ಮುಖಾಂತರ ಇಲ್ಲಿ ನಂದಿಕೋಲು ಹಾಗೂ ಪಾಲಿಕೆ ಉತ್ಸವವನ್ನು ಇಲ್ಲಿ ನೆರವೇರಿಸ್ತಾರೆ. ವಿಶೇಷವಾಗಿ ಈ ಜಾತ್ರೆಯಲ್ಲಿ ನಂದಿಕೋಲನ್ನು ಹೊರುವಂಥ ನಂದಿಕೋಲ್ ಪಟುಗಳು ಏನಿರ್ತಾರೆ ಅದು ಈ ಜಾತ್ರೆಯ ವಿಶೇಷತೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದರೆ ನಂದಿಕೋಲ್ ಅಂದರೆ ಅದೊಂದು ಯೋಗದಂಡ, ಸಿದ್ದರಾಮೇಶ್ವರರ ಒಂದು ಯೋಗದಂಡದ ಪ್ರತೀಕ ಅಂಥೇಳಿ ನಮ್ಮದು ಒಂದು ಭಾವನೆ ಇದೆ. ಆ ಯೋಗದಂಡವನ್ನು ನಂದಿಕೋಲ್ ಪಟುಗಳು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಊರೆಲ್ಲ ಸುತ್ತಾಡಿ ಮತ್ತೆ ಸಿದ್ದರಾಮೇಶ್ವರ ಗುಡಿಗೆ ಬಂದು ತಲುಪುವಂಥ ಒಂದು ವಾಡಿಕೆ ಇದೆ. ಅದೇ ಪ್ರಕಾರ ನಗರದ ಎಲ್ಲ ಜಿಲ್ಲೆಯ ಎಲ್ಲ ಜನರಿಗೆ ಸಿದ್ದರಾಮೇಶ್ವರ ಕೃಪೆ, ರಾಜ್ಯದ ಎಲ್ಲ ಜನತೆಗೆ ಸಿದ್ದರಾಮೇಶ್ವರ ಕೃಪೆ ಇರಲಿ ಅಂಥೇಳಿ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಹರ್ಷಗೌಡ ಪಾಟೀಲ್. ಬಿಜಾಪುರ ನಗರದಲ್ಲಿ ಐತಿಹಾಸಿಕ ಸಿದ್ದರಾಮೇಶ್ವರ ಸಂಕ್ರಾಂತಿ ಜಾತ್ರೆ ನಡೀತಾ ಇದೆ. ಪ್ರಥಮ ದಿವಸ ಎಣ್ಣೆಮಜಲು, ಇವತ್ತು ಅಕ್ಷತಾರೋಪಣೆ ಮತ್ತು ನಾಳೆ ಹೋಮ ಮತ್ತು ಮದ್ದು, ಹೀಗೆ ವಿಶೇಷವಾದಂಥ ಜಾತ್ರೆ ವಿಜಾಪುರದಲ್ಲಿ ಕಳೆದ ನೂರಾರು ವರ್ಷಗಳಿಂದ ನಡೀತಾ ಬಂದಿದೆ. ಮಹಾರಾಷ್ಟ್ರ ಸೋಲಾಪುರದ ವಿಶೇಷವಾದಂಥ ಸಂಕ್ರಾಂತಿ ಜಾತ್ರೆಯ ನಂತರ ಕರ್ನಾಟಕದಲ್ಲಿ ಇತಿಹಾಸವಾದಂಥ ಬಿಜಾಪುರ ಸಂಕ್ರಾಂತಿ ಜಾತ್ರೆ. ಈ ಒಂದು ಜಾತ್ರೆ ವಿಶೇಷವಾದಂಥ ದನಗಳದು ಮತ್ತು ಅನೇಕ ವರ್ಷಗಳಿಂದ ಪಾರಂಪರಿಕವಾದಂಥ ಜಾತ್ರೆ. ಈ ಒಂದು ಜಾತ್ರೆಯಲ್ಲಿ ಸಾಕಷ್ಟು ಜನ ಸಿದ್ದರಾಮೇಶ್ವರನ ಕೃಪಾ ಆಶೀರ್ವಾದದಿಂದ ಸಾಕಷ್ಟು ಈ ವರ್ಷ ಒಳ್ಳೆಯ ರೀತಿ, ಯಾಕಂದರೆ 2 ವರ್ಷ ಕರೋನಾ ಹಾಗೂ ಮತ್ತು ಹೋದ ವರ್ಷ ನಡೆದಾಡು ದೇವರು ಅನ್ನುವ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನಿಧನದಿಂದ ಈ ಒಂದು ಜಾತ್ರೆ ಕುಂಠಿತವಾಗಿತ್ತು. ಈ ವರ್ಷ ವಿಶೇಷವಾದಂಥ ವಿಜೃಂಭಣೆಯಿಂದ ಇವತ್ತೆಲ್ಲ ಬಿಜಾಪುರ ನಗರದ ಜನತೆ ಇವತ್ತು ಪಾಲ್ಗೊಂಡಿದ್ದಾರೆ ಮತ್ತು ಒಳ್ಳೆಯ ವೈಭವದಿಂದ ಈ ಜಾತ್ರೆ ನಡೀತಾ ಇದೆ. ರಾಜಶೇಖರ್ ಮಗಿಮಠ ಉತ್ಸವ ಕಮಿಟಿ ಉಪಾಧ್ಯಕ್ಷ.